ನ್ಯಾಷನಲ್ ಕ್ರಶ್ ಅಂತ ಕರೆಸ್ಕೊಳ್ಳುವಂತಹ ರಶ್ಮಿಕಾ ಮಂದಣ್ಣ ಭಾರತ ಚಿತ್ರರಂಗದ ಬಹು ಬೇಡಿಕೆಯ ನಟಿ. ಈ ಮಾತನ್ನು ಎಲ್ಲರೂ ಒಪ್ಪಲೇಬೇಕು. ಆದರೆ ಇತ್ತೀಚಿನ ಒಂದು ಸಿನಿಮಾ ಸೋತ ತಕ್ಷಣ ಅವರ ಬೇಡಿಕೆ ಕುಂಠಿತ ಆಯಿತಾ, ಅವರಿಗೆ ಏನಾದರೂ ಅದೃಷ್ಟ ಕೈ ಕೊಡ್ತಾ ಅನ್ನೋ ಲೆಕ್ಕಾಚಾರಗಳು, ಒಂದಿಷ್ಟು ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಆದರೆ ರಶ್ಮಿಕಾ ಮಂದಣ್ಣ ಸದಾ ಸುದ್ದಿಯಲ್ಲಿರ್ತಕ್ಕಂಥ ನಟಿ. ಕಾರಣ, ಕನ್ನಡ ಚಿತ್ರರಂಗದಿಂದ ಅವರು ಯಾವಾಗ ದಕ್ಷಿಣ ಭಾರತ ಚಿತ್ರರಂಗದ ಕಡೆ ಮುಖ ಮಾಡಿದರು, ಅಂದರೆ ತೆಲುಗು ಮತ್ತು ತಮಿಳು ಇಂಡಸ್ಟ್ರಿ ಹೋಗಿ ಅಲ್ಲೊಂದಿಷ್ಟು ಸಿನಿಮಾಗಳು ಮಾಡಿ ಸಕ್ಸಸ್ಫುಲ್ ಆದಂಥ ನಟಿ ಅನಿಸ್ಕೊಂಡ್ರು. ಅಲ್ಲಿಂದ ಅವರು ಬಾಲಿವುಡ್ ಅಂಗಳಕ್ಕೆ ಹಾರಿದ್ರು. ಸೊ ಬಾಲಿವುಡ್ಡಲ್ಲೂ ಕೂಡ ಅವರು ಮಿಂಚುತ್ತಾರೆ ಅನ್ನೋ ಲೆಕ್ಕಾಚಾರಗಳು ಸಾಕಷ್ಟಿದ್ವು. ಅದು ಸುಳ್ಳಾಗಲಿಲ್ಲ. ಹಾಗೆ ನೋಡಿದ್ರೆ ಪುಷ್ಪ 2 ದೊಡ್ಡ ಮಟ್ಟದ ಯಶಸ್ಸು ಪಡೀತು. ಚಾವಾ ಸಿನಿಮಾ ಕೂಡ ದೊಡ್ಡ ಮಟ್ಟದ ಯಶಸ್ಸಾಯಿತು. ಅದರ ನಂತರ ಮತ್ತು ಬಂದಂಥ ಸಿನಿಮಾ ಅನಿಮಲ್, ಆ ಸಿನಿಮಾ ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿತ್ತು, ದೊಡ್ಡ ಹಿಟ್ಟನ್ನು ಆಯಿತು. ಅದಾದ ಮೇಲೆ ರಶ್ಮಿಕಾ ಸಲ್ಮಾನ್ ಖಾನ್ ಅವರ ಜೊತೆ ಸಿಕಂದರ್ ಸಿನಿಮಾ ಮಾಡ್ತಾರೆ. ಸೊ ಆ ಸಿನಿಮಾ ಮಾಡಿದಾಗ ಅವರು ದೊಡ್ಡ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು. ಆದರೆ ಆ ಸಿನಿಮಾ ಖಂಡಿತ ದೊಡ್ಡ ಸಕ್ಸಸ್ ಪಡೆಯುತ್ತೆ ಅಂತ ಅಂದ್ಕೊಂಡ್ರು. ಆದರೆ ಆ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿಲ್ಲ. ಹಾಗಾಗಿ ರಶ್ಮಿಕಾ ಮಂದಣ್ಣ ಅವರ ಅದೃಷ್ಟ ಕೈ ಕೊಡ್ತು, ಅವರಿಗೆ ಬ್ಯಾಡ್ ಲಕ್ ಶುರುವಾಯಿತು ಅನ್ನೋ ಮಾತುಗಳು ಕೇಳಿಬಂದು. ಈ ನಡುವೆ ಈಗೊಂದು ವಿಡಿಯೋ ಕೂಡ ಒಂದು ವೈರಲ್ ಆಗ್ತಾ ಇದೆ. ಅಂದರೆ ಹಿಂದೆ ಅವರು ಒಂದು ಸಂದರ್ಶನದಲ್ಲಿ ಹೇಳ್ದಂಥ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಏನು ಆ ವೈರಲ್ ವಿಡಿಯೋ ಅನ್ನೋದಾದರೆ, ರಶ್ಮಿಕಾ ಮಂದಣ್ಣ ದುಬಾರಿ ನಟಿ ಅಂದರೆ ಅವರ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಆ ಸಿನಿಮಾಗೆ ರೆಮ್ಯುನರೇಷನ್ ದೊಡ್ಡದಾಗಿ ತೊಗೊಳ್ತಾರಾ ಅನ್ನೋ ಪ್ರಶ್ನೆ ಎದುರಾಯಿತು. ಯಾಕೆಂದರೆ ಅವ್ರು ಸಿಕ್ಕಾಪಟ್ಟೆ ಬ್ಯುಸಿಯಲ್ಲಿದ್ದರು, ದೊಡ್ಡ ಹಿಟ್ ಸಿನಿಮಾಗಳಲ್ಲಿ ನಟಿಸಿದರು. ಹಾಗಾಗಿ ಆ ಪ್ರಶ್ನೆ ಅವ್ರನ್ನ ಕೇಳಲಾಗಿತ್ತು. ಆದರೆ ರಶ್ಮಿಕಾ ಮಾತ್ರ ಆ ಪ್ರಶ್ನೆಯನ್ನು ಸಗಟವಾಗಿ ತಳ್ಳಿ ಹಾಕ್ತಾರೆ. ಯಾಕಂದರೆ ನಾನು 1 ದಶಕ ಅಷ್ಟೇ ಆಗಿದೆ ಇಂಡಸ್ಟ್ರಿ ಬಂದು, ಆ ಸಿನಿಮಾಗಳ ಮೇಲೆ ಸಿನಿಮಾ ಮಾಡ್ತಾಯಿದ್ದೀನಿ, ಬೇಡಿಕೆ ಇದೆ ನಿಜ, ಆಮೇಲೆ ಬ್ಯುಸಿ ಇದೆ ನಿಜ. ಹಾಗಂದ ಮಾತ್ರಕ್ಕೆ ನಾನು ದೊಡ್ಡ ಸಂಭಾವನೆ ಪಡೆಯುವಂಥ ನಟಿಯಲ್ಲ ಅಂತೇಳಿ ಅವರೇ ಕೂಡ ಸ್ಪಷ್ಟಪಡಿಸ್ತಾರೆ. ದುಬಾರಿ ನಟಿಯಲ್ಲ ಅನ್ನೋದನ್ನು ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಹಾಗಾದರೆ ರಶ್ಮಿಕಾ ಮಂದಣ್ಣ ಹೇಗೆ, ಯಾವ ರೀತಿಯ ಸಂಭಾವನೆ ಪಡಿತಾರೆ ಅನ್ನೋದಕ್ಕೂ ಕೂಡ ಅವರು ಸ್ಪಷ್ಟ ಉತ್ತರ ಕೊಡಲಿಲ್ಲ. ಅವರು ಅಲ್ಲೊಂದು ಉತ್ತರ ಕೊಡ್ತಾ ಹೋಗ್ತಾರೆ. ಏನು ಅಂದರೆ, ನನಗೆ ಸಿನಿಮಾದ ಕತೆ, ಸಿನಿಮಾ ತಂಡ ಮತ್ತು ಆ ಪಾತ್ರ ಇಷ್ಟ ಆಗಬೇಕು. ಒಳ್ಳೆಯ ಪಾತ್ರ, ಒಳ್ಳೆಯ ತಂಡ ಇದ್ದರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಹಣ ಮುಖ್ಯ ಆಗಲ್ಲ, ಒಂದು ಕತೆ ಮತ್ತು ಪಾತ್ರ ಮುಖ್ಯ ಆಗುತ್ತೆ. ಒಳ್ಳೆಯ ಕತೆ ಇದ್ದರೆ ನನಗೆ ಹಣ ಮುಖ್ಯ ಆಗಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತಾಡ್ತಾರೆ. ಸೊ ಅದೇನೇ ಇರಲಿ, ಕನ್ನಡದಿಂದ ಹೋದಂಥ ನಟಿ ಈಗ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಬೇಡಿಕೆಯನ್ನು ಹೆಚ್ಚಿಸ್ಕೊಂಡಂಥ ನಟಿ ಇದ್ದಕ್ಕಿದ್ದಂಗೆ ಒಂದು ಸಿನಿಮಾ ಸೋತು ಅಂದ ತಕ್ಷಣ ಅವರ ಬೇಡಿಕೆ ಕುಂಠಿತ ಆಗ್ತದ? ಸೊ ಗೊತ್ತಿಲ್ಲ. ಆದರೂ ಕೂಡ ಅವರು 1-2 ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಂಥವ್ರಿಗೆ ಇಮ್ಮಿಡಿಯೇಟ್ಲಿ ಔಟ್ ಆಗ್ತಾರೆ. ಸೊ ಇತ್ತೀಚೆಗೆ ಸ್ಪಿರಿಟ್ ಅನ್ನೋ ಸಿನಿಮಾ, ಪ್ರಭಾಸ್ ಆ ಸಿನಿಮಾದ ಹೀರೋ, ಆ ಸಿನಿಮಾದಲ್ಲಿ ಇವರು ಕೂಡ ನಾಯಕಿಯಾಗಿ ನಡೆಸಬೇಕಿತ್ತು. ಈ ಸುದ್ದಿ ಕೂಡ ಹರಡ್ತಾ ಇದೆ. ಅಂದರೆ ಆ ಸಿನಿಮಾದಿಂದ ರಶ್ಮಿಕಾ ಮಂದಣ್ಣನ ತೆಗೆಯಲಾಗಿದೆ ಅನ್ನೋ ಸುದ್ದಿ. ಯಾಕೆ ಅಂತಂದರೆ, ಸಿಕಂದರ್ ಸಿನಿಮಾ ಸೋಲನ್ನು ಅನುಭವಿಸ್ತು. ಸೊ ಸೋಲನ್ನು ಅನುಭವಿಸಿದ್ರಿಂದ ರಶ್ಮಿಕಾ ಮಂದಣ್ಣ ಕೂಡ ಅಲ್ಲಿ ನಾಯಕಿಯಾಗಿದ್ದರು. ಹಾಗಾಗಿ ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಟನೆ ಮಾಡಿಸಿದರೆ ನಮ್ಮ ಸಿನಿಮಾಗೂ ಎಫೆಕ್ಟ್ ಆಗ್ಬೋದು ಅನ್ನೋ ಲೆಕ್ಕಾಚಾರಗಳು ಏನೋ ಗೊತ್ತಿಲ್ಲ. ಆದರೆ ಈ ಥರದ ಒಂದು ಸುದ್ದಿ ಹರಿದಾಡ್ತಾ ಇದೆ. ಹಾಗಾದರೆ ರಶ್ಮಿಕಾ ಮಂದಣ್ಣ ಪ್ಲೇಸ್ ಯಾರು ಬರ್ತಾರೋ ಗೊತ್ತಿಲ್ಲ. ಆಮೇಲೆ ಬಾಲಿವುಡ್ಡಲ್ಲೂ ಕೂಡ ಒಂದಷ್ಟು ಸಿನಿಮಾಗಳಿದ್ವು, ಅಲ್ಲೂ ಕೂಡ ಅವರನ್ನು ಕೈ ಬಿಡಲಾಗಿತ್ತು ಅನ್ನೋ ಸುದ್ದಿಗಳು ಕೂಡ ಹರಡ್ತಾ ಇದೆ. ಅದೇನೇ ಇದ್ದರೂ ಕೂಡ ರಶ್ಮಿಕಾ ಮಂದಣ್ಣ ಸದ್ಯದ ಮಟ್ಟಿಗೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ. ಸೊ ಇತ್ತ ತಮಿಳು ಮತ್ತು ತೆಲುಗು ಸಿನಿಮಾ ರಂಗದಲ್ಲೂ ಕೂಡ ಅವರಿಗೆ ಹೇರಳವಾದಂಥ ಅವಕಾಶಗಳು ಸಿಗ್ತಾ ಇದೆ. ಅತ್ತ ಬಾಲಿವುಡ್ಡಲ್ಲೂ ಕೂಡ 1-2 ಸಿನಿಮಾಗಳ ಮಾತುಕತೆ ಕೂಡ ನಡೀತಾ ಇದೆ. ಇಷ್ಟರಲ್ಲೇ ಇನ್ನೂ 1-2 ಪ್ರಾಜೆಕ್ಟ್ ಅನೌನ್ಸ್ ಮಾಡುವ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಅವರು ತಮ್ಮ ಹುಟ್ಟುಹಬ್ಬಕ್ಕಾಗಿ ಅವರು ಒಮನ್ಗೆ ತೆರಳಿದರು. ಅಲ್ಲಿ ವಿಜಯ್ ದೇವರಕೊಂಡ ಜೊತೆ ಸುತ್ತಾಟ ನಡೆಸಿದ್ರು ಅನ್ನೋ ಕೂಡ ಸುದ್ದಿ ಆಯಿತು. ಅದೇನೇ ಇರಲಿ, ಅವ್ರು ಮಾಡಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಒಂದಂತೂ ನಿಜ, ರಶ್ಮಿಕಾ ಮಂದಣ್ಣ ಸದಾ ಸುದ್ದಿಯಲ್ಲಿ ಇರತಕ್ಕಂಥ ನಟಿ. ಅವರು ಎಲ್ಲೋ ಒಂದು ಕಡೆ ಹೋಗಿ ನಾನು ಆಂಧ್ರದವರು ಅಂತ ಹೇಳ್ತಾರೆ, ಅಲ್ಲೂ ಸುದ್ದಿ ಆಗ್ತಾರೆ. ಇನ್ನೊಂದು ಕಡೆ ಬಾಲಿವುಡ್ಡಲ್ಲಿ ಸಿಕಂದರ್ ಪ್ರೆಸ್ ಮೀಟಲ್ಲಿ ಹೋಗ್ತಾರೆ, ನಾನು ಕರ್ನಾಟಕದ ಹುಡುಗಿ ಅಂತ ಹೇಳ್ತಾರೆ, ಅಲ್ಲೂ ಕೂಡ ಟ್ರೋಲಿ ಆಗ್ತಾರೆ. ಒಂದು ಅರ್ಥದಲ್ಲಿ ಅವರು ಟ್ರೋಲ್ ಆಗೋಂಥ ಹುಡುಗಿ ಆಗಿರ್ಬೋದು. ಚಿತ್ರರಂಗದಲ್ಲಿ ಮಾತ್ರ ಅವರಿಗೆ ಬೇಡಿಕೆ ಕುಂದಿಲ್ಲ. ಆದರೆ ಅದೃಷ್ಟ ಕೈ ಕೊಡ್ತು ಅನ್ನೋರಿಗೆ ಅವರು ಒಂದಿಷ್ಟು ಸಿನಿಮಾಗಳ ಅನೌನ್ಸ್ ಮಾಡಿ ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ.